ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಅನೇಕ ಗಿಡಮೂಲಿಕೆಗಳಿವೆ. ಆದರೆ ಪ್ರತಿಯೊಂದು ಗಿಡ ಕೂಡ ಔಷಧಿ ಗಿಡ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಗಿಡಗಳು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದ್ದರೆ, ಇನ್ನೂ ಕೆಲವು ಗಿಡಗಳು ನಮ್ಮ ಆರೋಗ್ಯಕ್ಕೆ, ನಮ್ಮ ಜೀವಕ್ಕೆ ಮಾರಕವಾಗಿರುತ್ತೆ. ನಾನು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿಗೆ ಹೋಗಿದ್ದೆ. ಬೆಳಿಗ್ಗೆ ಕಾಫಿ ಎಸ್ಟೇಟ್ನಲ್ಲಿ ಒಂದು ವಾಕ್ ಹೋಗುವಾಗ ಒಂದು ತುಂಬ ಚಂದವಾದಂತಹ ಎಲೆಯ ರಚನೆಯನ್ನು ಹೊಂದಿರುವಂಥದ್ದು, ಸಣ್ಣ ಸಣ್ಣ ಹೂಗಳನ್ನು ಹೊಂದಿರುವಂಥ ಒಂದು ಗಿಡವನ್ನು ದೂರದಿಂದ ನೋಡಿದೆ. ನೋಡಲಿಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇತ್ತು. ಸರಿ ಅಂತ ಹೇಳಿ ಹತ್ತಿರ ಹೋಗಿ ನೋಡಿದೆ. ಗಿಡ ನೋಡಲಿಕ್ಕೆ ನಿಜವಾಗಲೂ ತುಂಬ ಅದ್ಭುತವಾಗಿದೆ. ಆದರೆ ಅದರ ಪ್ರಯೋಜನಗಳೇನಂತ ಹೇಳಿ ತಿಳ್ಕೊಬೇಕಲ್ವಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ನಾವು ಪ್ರತಿದಿನ ನಮ್ಮ ಸುತ್ತಮುತ್ತ ಅನೇಕ ಗಿಡಗಳನ್ನು ನೋಡ್ತೀವಿ. ಕೆಲವೊಂದು ಔಷಧೀಯ ಗುಣಗಳನ್ನು ಹೊಂದಿರುತ್ತೆ, ಇನ್ನು ಕೆಲವೊಂದು ವಿಷಕಾರಕ ಅಂಶವನ್ನು ಹೊಂದಿರುತ್ತೆ. ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸುವಂಥ ಗಿಡ ಬಹಳ ಕಾರ್ಕೋಟಕ ವಿಷವನ್ನು ಹೊಂದಿರುವಂಥದ್ದು. ನಾನು ಆವಾಗಲೇ ಹೇಳಿದ ಹಾಗೆ ಕಣ್ಣಿಗೆ ಚಂದ ಕಾಣುತ್ತೆ ಅಂತ ಹೇಳಿ ಏನಾದರೂ ನಾವು ಈ ಗಿಡವನ್ನು ಮುಟ್ಟುವಂಥದ್ದು ಅಥವಾ ಇದರ ಸೇವನೆಯನ್ನು ಮಾಡಲಿಕ್ಕೆ ಹೋದರೆ ನಮ್ಮ ಜೀವಕ್ಕೆ ಕುತ್ತು ಬರೋದಂತೂ ಖಂಡಿತ. ಈ ಗಿಡಕ್ಕೆ ಇಂಗ್ಲೀಷ್ನಲ್ಲಿ ಪಾರ್ಥೇನಿಯಂ ಹಿಸ್ಟೆರೋಫೋರಸ್ ಅಂತೇಳಿ ಕರೆಯಲಾಗುತ್ತೆ. ಆದರೆ ನಮ್ಮ ಸಾಮಾನ್ಯ ಆಡು ಭಾಷೆಯಲ್ಲಿ ಇದಕ್ಕೆ ಕಾಂಗ್ರೆಸ್ ಗಿಡ ಅಥವಾ ಗಜ್ಜರಿ ಗಿಡ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಗಿಡ ಬಹಳ ವಿಷಪೂರಿತವಾದಂತಹ ಒಂದು ಗಿಡ. ಇದನ್ನು ನಾವು ಸಾಮಾನ್ಯವಾಗಿ ಮುಟ್ಟಿದ್ರೆ ಸಾಕು ನಮಗೆ ಮೈಯಲ್ಲಿ ತುರಿಕೆ ಆಗುವಂಥದ್ದು ಅಥವಾ ದದ್ದುಗಳು ಬರುವಂಥದ್ದು ಆಗುತ್ತೆ. ಅಷ್ಟೊಂದು ಡೇಂಜರ್ ಆಗಿರುವಂಥ ಗಿಡ. ಒಂದು ವೇಳೆ ಇದನ್ನೇನಾದರೂ ಸೇವನೆ ಮಾಡಿದ್ದೇ ಹೋದಾದರೆ ಜೀವಕ್ಕೆ ಕಂಟಕವಾಗುವಂತಹ ಸಂಭವಗಳು ಬಹಳಷ್ಟಿದೆ. ಇದು ಗಿಡ ನೋಡಿ, ಚಿಕ್ಕದಾಗಿ ಈ ರೀತಿಯಾಗಿ ಹೂ ಇದೆ. ಗಿಡ ನೋಡಲಿ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಈ ಗಾರ್ಡನ್ ನಡ್ತೀವಲ್ಲ ನಾವು, ಆ ರೀತಿಯಾಗಿ ಕಾಣುತ್ತೆ. ಎಲೆಗಳ ರಚನೆ ಈ ರೀತಿಯಾಗಿರುತ್ತೆ. ನೋಡಲಿಕ್ಕೆ ಗಿಡ ಚಂದ, ಆದರೆ ಇದು ಒಂದು ವಿಷಕಾರಿ ಅಂಶವನ್ನು ಹೊಂದಿರುವಂಥ ಒಂದು ಗಿಡ. ಇಲ್ಲಿದೆ ನೋಡಿ, ಇಲ್ಲಿದೆ, ಇಲ್ಲೆಲ್ಲ ಸುಮಾರಷ್ಟಿದೆ. ಆ್ಯಕ್ಚುಲಿ ನಾನು ನೋಡಿದ್ದು ಇದನ್ನು ನೋಡಿ ಬಂದಿದ್ದು. ನಾನು ಈ ರೀತಿಯ ಚಿಕ್ಕ ಚಿಕ್ಕ ಹೂ ಇದೆ ಅಲ್ವಾ, ಇದನ್ನು ನೋಡಿ ಬಂದೆ. ಆ್ಯಕ್ಚುಲಿ ಈ ಗಿಡವನ್ನು ನಾವು ಮುಟ್ಟಲೂಬಾರ್ದು, ಅಷ್ಟೊಂದು ವಿಷಕಾರಿಕ ಅಂಶವನ್ನು ಇದು ಹೊಂದಿದೆ. ಇಲ್ಲಂತಲ್ಲ ನೋಡಿ, ಇಲ್ಲೊಂದಿದೆ, ಬಹಳಷ್ಟು ಗಿಡಗಳಿದೆ ನೋಡಿ. ಈ ಗಿಡದ ಸ್ಪರ್ಶದಿಂದ ಪಾರ್ಥೇನಿಯಂ ಡರ್ಮಟೈಟಿಸ್ ಅನ್ನೋ ಒಂದು ಚರ್ಮ ರೋಗ ಬರುವಂಥ ಸಂಭವಗಳಿದೆ. ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿರುವಂಥದ್ದು. ಈ ಗಿಡದ ಹೂವಿನಲ್ಲಿರುವಂತಹ ಪರಾಗ ರೇಣುಗಳು ಗಾಳಿಯಲ್ಲಿ ಸೇರಿ ಇದನ್ನು ನಾವು ಉಸಿರಾಟ ಮಾಡೋದ್ರಿಂದ ಅಸ್ತಮ, ಉಸಿರಾಟ ತೊಂದರೆಗಳು, ಹಾಗೆಯೇ ಅತಿಯಾದಂತಹ ಸೀನು ಬರುವಂತಹ ಸಂಭವಗಳನ್ನು ಇದು ಉಂಟು ಮಾಡುತ್ತೆ. ನೋಡಿ, ಇಲ್ಲೂ ಕೂಡ ಇದೆ. ನಾನು ಹೇಳಿದ್ನಲ್ಲ, ನೋಡಲಿಕ್ಕೆ ಬಹಳ ಚೆಂದ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ. ನಮಗೆ ಸರಿಸುಮಾರಾಗಿ ಈ ಸೇವಂತಿಯ ಗಿಡ ಬರುತ್ತಲ್ವ, ಆ ರೀತಿಯ ಎಲೆ ರಚನೆಗಳು ಕಾಣುತ್ತೆ. ಅಷ್ಟು ಅಗಲ ಅಲ್ಲ, ಆದರೂ ಒಂದು ಸರಿಸುಮಾರಾಗಿ ಅದಕ್ಕೆ ಸ್ವಲ್ಪ ಹೋಲಿಕೆ ಆಗುತ್ತೆ. ಆದರೆ ನಾವು ಚೆನ್ನಾಗಿದೆ ಅಂತ ಹೇಳಿ ಮುಟ್ಟಿದರೆ ನಮಗೆ ಅಪಾಯ ಅಂತೂ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ, ಮತ್ತು ತುಂಬ ಚೆನ್ನಾಗಿದೆ. ಇಲ್ಲೇ ಅಂತಲ್ಲ, ಸುಮಾರಷ್ಟು ಕಡೆ ಇದೆ ನೋಡಿ. ಇಲ್ಲಿ ನೋಡಿ, ಇದು ಕೂಡ ಹಾಗೆ. ಅಂದರೆ ಇದು ಸ್ವಲ್ಪ ಸಣ್ಣ ಜಾತಿದ್ದು ಇದರಲ್ಲಿ ನೋಡಿ. ಇದು ಹೌದು, ಎಷ್ಟು ಎತ್ತರ ಬೆಳೆಯುತ್ತೆ ನೋಡಿ, ಸುಮಾರು ಇಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಹೆಚ್ಚು ಕಮ್ಮಿ ಒಂದು 5 ಫೀಟಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಅಷ್ಟು ದೊಡ್ಡದಾಗಿ ಬೆಳೆಯುವಂಥ ಗಿಡ ಇದು. ನಿಮಗೆ ಸಾಮಾನ್ಯವಾಗಿ ಕಂಡಾಗಿದ್ದು ಪರಿಚಯ ಆಗುತ್ತೆ ನೋಡಿ. ಚಿಕ್ಕದಿರೋ ಸ್ವಲ್ಪ ಈ ರೀತಿ ಇರುತ್ತೆ. ಈ ಗಿಡ ಕೇವಲ ಮನುಷ್ಯರಿಗೆ ಮಾತ್ರ ಹಾನಿಕಾರವಲ್ಲ, ಇದರಲ್ಲಿ ಪಾರ್ಥೇನಿಯಂ ಅನ್ನೋ ಒಂದು ವಿಷಕಾರಕ ಅಂಶ ಇದೆ. ಈ ಗಿಡವನ್ನು ಪ್ರಾಣಿಗಳೇನಾದರೂ ತಿಂದರೆ ಅವುಗಳ ದೇಹಕ್ಕೂ ಕೂಡ ಇದರಲ್ಲಿರುವಂಥ ವಿಷಕಾರ ಅಂಶ ಎಫೆಕ್ಟ್ ಮಾಡುತ್ತೆ. ಅವುಗಳ ಜೀವ ಹೋಗುವಂತಹ ಸಂದರ್ಭಗಳು ಸಹ ಬರುತ್ತೆ. ಹೆಚ್ಚಾಗಿ ಪ್ರಾಣಿಗಳಿಗೆ ಗೊತ್ತಿರುತ್ತೆ, ತಿನ್ನಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಬೇರೆ ಸೊಪ್ಪಿನ ಜೊತೆ ಈ ಸೊಪ್ಪು ಏನಾದರೂ ತಿಂತು ಅಂತಂದರೆ ಅವುಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಅಕ್ಕಪಕ್ಕದಲ್ಲೂ ಅಥವಾ ನಿಮ್ಮ ಜಾಗದಲ್ಲೂ ಈ ಗಿಡಗಳು ಕಂಡು ಬಂದರೆ ದಯವಿಟ್ಟು ಇದನ್ನು ನೀವು ಬರೀ ಕೈಯಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ. ಸಾಧ್ಯವಾದರೆ ಗ್ಲೌಸ್ನ ಹಾಕ್ಕೊಂಡು ನೀವು ಆ ಗಿಡವನ್ನು ಕೀಳುವಂಥದ್ದನ್ನ ಮಾಡಬಹುದು. ಒಂದು ವೇಳೆ ನೀವು ಬರೀ ಕೈಯಲ್ಲಿ ಕಿತ್ತು ಆ ಕೈಯಿಂದ ನೀವು ನಿಮ್ಮ ಮುಖವನ್ನು ಮುಟ್ಕೊಳ್ಳುವಂಥದ್ದು ಅಥವಾ ಕಣ್ಣುಗಳನ್ನು ಮುಟ್ಕೊಳ್ಳುವಂಥ ಮಾಡಿದ್ರೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಸಮಸ್ಯೆಗಳು ಬರ್ಬೋದು. ಹಾಗೆಯೇ ಚಿಕ್ಕ ಮಕ್ಕಳನ್ನೆಲ್ಲ ನೀವು ಕರ್ಕೊಂಡು ಟೂರಿಗೆಲ್ಲ ಹೋಗ್ತೀರಿ, ಚಿಕ್ಕಮಗಳೂರು ಕಡೆ ಅಥವಾ ಬೇರೆ ಬೇರೆ ನೀವು ಮಲೆನಾಡು ಕಡೆ ಎಲ್ಲ ಹೋದಾಗ ಅಲ್ಲಿ ಹೆಚ್ಚಾಗಿ ಈ ಗಿಡಗಳು ಕಂಡುಬರೋದ್ರಿಂದ ರೋಡ್ ಸೈಡ್ ಸಹ ಇರುತ್ತೆ.
ನೋಡಲಿಕ್ಕೆ ನಾನು ಆವಾಗಲೇ ಹೇಳಿದಾಗೆ ಬಹಳ ಚಂದವಾಗಿ ಕಾಣುತ್ತೆ. ನಾವೇನು ಮಾಡ್ತೀವಿ, ಯಾವುದು ಸುಂದರವಾಗಿ ಕಂಡ್ರೂ ಅದ್ರ ಜೊತೆಗೆ ಸೆಲ್ಫಿ ತೆಗೆಯುವಂಥದ್ದು ಮಾಡ್ತೀವಿ, ಅಥವಾ ಮಕ್ಕಳನ್ನ ನಿಲ್ಲಿಸಿ ನಾವು ಫೋಟೋ ತೆಗೆಯುವಂಥದ್ದೆಲ್ಲ ಮಾಡ್ತೀವಿ. ದಯವಿಟ್ಟು ಆದಷ್ಟು ಇಂಥ ಗಿಡಗಳು ಕಂಡ್ರೆ ಅದರಿಂದ ನೀವು ದೂರ ಇರಬೇಕಾಗತ್ತೆ. ನಮ್ಮ ಸುತ್ತಮುತ್ತ ನಾವು ಅನೇಕ ರೀತಿಯ ಗಿಡಗಳನ್ನು ನೋಡ್ತೀವಿ. ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಕೆಲವೊಂದು ಆರೋಗ್ಯಕ್ಕೆ ಪೂರಕವಾಗಿದ್ದರೆ, ಕೆಲವೊಂದು ವಿಷಪೂರಿತವಾಗಿರುತ್ತೆ. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಗಿಡಗಳ ಪರಿಚಯವನ್ನು ನಾವು ಹೊಂದಬೇಕಾಗತ್ತೆ. ನಾವೇನು ಮಾಡ್ತೀವಿ, ಯಾರೋ ಹೇಳಿದಂತನೋ ಅಥವಾ ಎಲ್ಲೋ ಓದಿದ್ದೀವಿ ಅಂತ ಹೇಳಿಯೋ ಅಥವಾ ಫೋಟೋವನ್ನು ನೋಡಿ ಕೆಲವೊಂದು ಗಿಡಗಳನ್ನು ತಪ್ಪಾಗಿ ಗುರುತಿಸಿ ನಾವು ಅದರ ಸೇವನೆಯನ್ನು ಮಾಡ್ತೀವಿ. ಇದು ಬಹಳಷ್ಟು ನಮ್ಮ ದೇಹಕ್ಕೆ ಡೇಂಜರ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಗಿಡಗಳ ಪರಿಚಯವನ್ನು ಹೊಂದಿರಿ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಗಿಡಗಳ ಬಗ್ಗೆ ಡೌಟ್ ಇದ್ದರೆ ಅದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿ, ಇನ್ನಷ್ಟು ತಿಳ್ಕೊಳ್ಳಿ. ಇವಾಗಂತೂ ಯೂಟ್ಯೂಬ್ಗಳಲ್ಲಿ ಭಾಳಷ್ಟು ವಿಡಿಯೋಗಳು ಸಿಗುತ್ತೆ ಅಥವಾ ಫೋಟೋಗಳು ಸಿಗುತ್ತೆ, ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಕೆಲವೊಂದು ಗಿಡಮೂಲಿಕೆಗಳು ಕಾಡು ಗಿಡಗಳಿಗೆ ಬಹಳಷ್ಟು ಹೋಲಿಕೆ ಇರೋದ್ರಿಂದ ನಮಗೂ ಕೂಡ ಗುರುತಿಸೋ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕ್ಲೀನಾಗಿ ನೋಡಿ. ಒಮ್ಮೆ ನಿಮಗೆ ಗಿಡಗಳ ಪರಿಚಯ ಸಿಗಲಿಲ್ಲ ಅಂತಂದರೆ ಇನ್ನೊಮ್ಮೆ ವಿಡಿಯೋನ ನೋಡಿ. ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಯಾರಿಗೊತ್ತು, ನಿಮ್ಮಿಂದ ಎಲ್ಲೋ ಒಂದು 10 ಜನಕ್ಕೆ ಉಪಯೋಗ ಆದರೂ ಆಗಬಹುದು. ಎನಿವೆ ಸ್ನೇಹಿತರೆ, ಇದಿಷ್ಟು ಈ ಒಂದು ಪಾರ್ಥೇನಿಯಂ ಗಿಡದ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಅನೇಕ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಎನಿವೆ ಸ್ನೇಹಿತರೆ, ಹಾಗಿದ್ರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.